ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಾಡಾಗಿರುವಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪ್ರಚಾರ ಆರಂಭಿಸಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಜನರ ರೆಸ್ಪಾನ್ಸ್ ಹೇಗಿದೆ, ಕಾರ್ಯಕರ್ತರು ಹೇಗಿದೆ ಅಂತ. ಸರ್, ಈಗಾಗಲೇ ಕುಣಿಗಲ್ಲು, ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಇವತ್ತು ರಾಮನಗರ, ಮಾಗಡಿ ವಿಧಾನಸಭಾ ಕ್ಷೇತ್ರ ಕೂಡ ಸಭೆ ಮಾಡ್ತಾರೆ. ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಸರ್? ಇಲ್ಲ, ಇವತ್ತು ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ. ಬಹಳ ನಮ್ಮ BJP JDS ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ದಾರೆ. ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ. ಇವತ್ತು ಅವರು ಎರಡೂ ಪಕ್ಷದವರು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಈ ಚುನಾವಣೆ ಪ್ರಚಾರಕ್ಕೆ ಮತ್ತು ಗೆಲುವಿಗೆ ಆನೆ ಬಲ ಬಂದಂತಾಗಿದೆ. ಮೋದಿಯವರ ವರ್ಚಸ್ಸು, ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾಡಿದಂಥ ಕೆಲಸಗಳು ಮತ್ತು ಎಲ್ಲ ಈ ರೀತಿ ಒಟ್ಟು ಚುನಾವಣೆ ಬಹಳ ವಾತಾವರಣ ಅನುಕೂಲವಾಗಿದೆ. ಸರ್, ಈಗಷ್ಟೇ ಇದು ಏನು ವಿಧಾನಸಭಾ ಎಲೆಕ್ಷನ್ ಮುಗಿದಿದೆ. ಆಗ BJP ಮತ್ತು JDS ಕಾರ್ಯಕರ್ತರು ನೇರ ಫೈಟ್ ಆಗಿತ್ತು. ಎಲ್ಲಿ ಒಂದು ಕಡೆ ಸಮ್ಮೇಳನ ಕಾರ್ಯಕ್ರಮ ಕೂಡ ನಡೀತಾ, ಎಷ್ಟು ಸವಾಲು ಅನಿಸ್ತಾ ಇದೆ ಅಥವಾ ಯಾವ ರೀತಿಯಾಗಿ ರೆಸ್ಪಾನ್ಸ್ ಆಗ್ತಾ ಇದೆ ಅಂತ? ಎಷ್ಟೋ ಸರಿ ಬದಲಾದ ಪರಿಸ್ಥಿತಿಗೆ ಹೊಂದಾಣಿಕೆ ಆಗಬೇಕಾಗುತ್ತೆ. ಹೊಂದಾಣಿಕೆ ಬೇಗ ಆಗಿದೆ. ಮನಸ್ಸುಗಳು ಒಟ್ಟಾಗಿದ್ದಾವೆ, ಇವತ್ತು ಹೃದಯಗಳು ಒಟ್ಟಾಗಿದ್ದಾವೆ. ಅದರಿಂದ ಯಾವುದೇ ಸಮಸ್ಯೆ ಇಲ್ಲ. ಪ್ರಬಲವಾಗಿ 3 ಬಾರಿ ಈಗ ಏನು ಈ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಗೆದ್ದಿದ್ದಾರೆ. ಕಳೆದ ಬಾರಿ ಮೈತ್ರಿ ಅಭ್ಯರ್ಥಿಗಳು ಕೂಡ ಗೆಲುವು ಸಾಧಿಸಿದರು. ಈಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಎಲ್ಲ ರೀತಿಯಲ್ಲೂ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ತಮ್ಮನ್ನ ಗೆಲುವಿಗಾಗಿ. ಅಂದರೆ ಯಾವುದೇ ಚುನಾವಣೆ ಆಗ್ಬೋದು, ಯಾವುದೇ ಒಂದು ಈ ರೀತಿ ಹೋರಾಟ ಆಗ್ಬೋದು, ಸ್ಪರ್ಧೆ ಇದ್ದೇ ಇರುತ್ತೆ. ಸ್ಪರ್ಧೆ ಇಲ್ಲದೆ ಇದ್ದರೆ ಅದು ಚುನಾವಣೆನೇ ಅನಿಸಲ್ಲ ಅದು. ಅದರಿಂದ ನಮಗೆ ಜನರ ಒಲವು ಇದೆ, ಜನರು ಪ್ರೀತಿಯಿಂದ, ಅಭಿಮಾನದಿಂದ ಬರ್ಮಾಡ್ಕೋತಾ ಇದ್ದಾರೆ ಎಲ್ಲೋದ್ರೂ. ಅದನ್ನು ನೋಡಿದರೆ ಬಹಳ ಸಂತೋಷ ಆಗುತ್ತೆ, ಬಹಳ ಆತ್ಮವಿಶ್ವಾಸ ಹೆಚ್ಚುತ್ತೆ. ಇನ್ನೊಂದು ಕಡೆ ಈ ಕ್ಷೇತ್ರದಲ್ಲಿ 5 MLAಗಳು ಕೂಡ ಕಾಂಗ್ರೆಸ್ ಪಾರ್ಟಿ ಆಗಿದ್ದಾರೆ. ಅವರು ಜೊತೆಗೆ DK ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡ ಒಗ್ಗೂಡಿ ನಿಮ್ಮನ್ನು ಸೋಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಕೇಂದ್ರ ನಾಯಕರನ್ನು ಅಮಿತ್ ಶಾ ಅವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆತರುವಂಥ ಏನಾದ್ರು ಸಭೆಗಳಾಗಿದೆಯಾ, ಮಾತುಕತೆ ಆಗಿದೆಯಾ? ಅಲ್ಲ, ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ. ಮುಂದಿನ ದಿನದಲ್ಲಿ ಹೇಳ್ತೇವೆ. ಇನ್ನೊಂದು ಭಾಳ ಗಂಭೀರವಾಗಿ ಆರೋಪ ಮಾಡಿರುವಂಥ DK ಸುರೇಶ್ ಅವರು, ಈಗ ಕುಟುಂಬ ರಾಜಕಾರಣವೆಲ್ಲ ಆಯಿತು, ಸೊಸೆಯರು ಆಯಿತು, ಮಗ ಆಯಿತು, ಈಗ ಅಳಿಯರನ್ನು ಕರ್ತಂದಿದ್ದಾರೆ. ರಾಮನಗರದಲ್ಲಿ ಯಾರೂ ಶಕ್ತಿವಂತರು ಇರಲಿಲ್ವಾ ಈ ಕ್ಷೇತ್ರದಲ್ಲಿ ಅಂತ ಒಂದು ಆರೋಪ ಮಾಡಿದ್ದಾರೆ. ಇವಾಗ ಯಾರು ಎಲ್ಲಿ ಬೇಕಾದರೂ ನಿಲ್ಬೋದು. ಈಗ ಕುಟುಂಬ ರಾಜಕಾರಣ ಅನ್ನೋದಕ್ಕೆ ಅರ್ಥನೇ ಇಲ್ವಲ್ಲ. ಇವಾಗ ಕುಟುಂಬ ರಾಜಕಾರಣ ಈಗ ಯಾರ್ಯಾರು ಹೇಳ್ತಾ ಇದ್ದಾರೆ ಅವ್ರ ಕುಟುಂಬದಲ್ಲೇ ಇದೆಯಲ್ಲ. ಇದಿಷ್ಟು ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರವ್ರ ಮಾತು. ಕ್ಯಾಮ್ರಾ ಪರ್ಸನ್ ಕೇಶವ್ ಜೊತೆ ರಾಜು, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.